ಹಾಯ್ ಮಾರಾಯರೇ, ಎಲ್ರಿಗೂ ನಮಸ್ಕಾರಗಳು. ನೋಡಿ, ಇವತ್ತು ಎಮ್ಮಿ ಈಗಿನ ಮಕ್ಕಳೆಲ್ಲ ಹೇಳೋದಾಗೆಲ್ಲ ಎಮ್ಮಿ ಒಣ ಮೀನು ಸಾರು. ಕುರ್ಚಿ ಮೀನು ಅಂದರೆ ಗೊತ್ತಲ್ವ ನಿಮಗೆ? ಕುರ್ಚಿ ಒಣಗಿದ ಮೀನನ್ನ ಇವತ್ತೊಂದು ಸಾರು ಮಾಡುವ ಅಂತ. ಏನಿರಲಿಲ್ಲ ಮನೆಯಲ್ಲಿ, ಸಾರಿಗೆ ತರಕಾರಿ ಇತ್ತು. ಯಾವಾಗಲೂ ತರಕಾರಿ ತಿನ್ನಲಿಕ್ಕೆ ಸ್ವಲ್ಪ ಬೇಸರ ನನಗೆ. ಹಾಗೆ ಒಂದು 5-6 ಒಣಗಿದ ಮೀನು ತೆಗೆದೆ. ಅದನ್ನೊಂದು 5 ನಿಮಿಷ ನೀರಲ್ಲಿ ಹಾಕಿಟ್ಟೆ. ನಂತರ ಅದರ ತಲೆ ಎಲ್ಲ ಕಟ್ ಮಾಡಿ ಅದಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡಿದೆ. ಒಂದು ಸಣ್ಣ ಕಪ್ಪು ತೆಂಗಿನ ತುರಿ, ಹಾಗೆ ಒಂದು ಅರ್ಧ ಸ್ಪೂನ್ ಧನಿಯಾ ಬೀಜ, ಒಂದು 4-5 ಪೆಪ್ಪರ್ ಕಾಳು, ಒಂದು ಚಿಟಿಕೆ ಮೆಂತ್ಯ, ಒಂದು ನಿಂಬೆಹಣ್ಣಿನ ಅರ್ಧ ಭಾಗದಷ್ಟು ಹುಣಸೆಹಣ್ಣು, 3/4 ಸ್ಪೂನ್ ಅಥವಾ 1 ಸ್ಪೂನು ಅರಿಶಿನ ಪುಡಿ. ಇದನ್ನೆಲ್ಲ ತೆಂಗಿನ ತುರಿ ಬಿಟ್ಟು ಬಾಕಿ ಎಲ್ಲ ಸಣ್ಣ ಫ್ಲೇಮಲ್ಲಿ ಹುರಿಬೇಕು. ಹುರಿದುಬಿಟ್ಟು ನಂತರ ಮಸಾಲೆ ರೆಡಿ ಮಾಡಿದ ಮೇಲೆ ತೊಳೆದ ಒಣಗಿದ ಮೀನಿಗೆ ಈರುಳ್ಳಿ ಹಾಕಿ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸಿದರೆ ನಮ್ಮ ಒಣಗಿದ ಮೀನು ಸಾರು ರೆಡಿ ಆಗುತ್ತೆ. ಇದಕ್ಕೆ ಉಪ್ಪು ಜಾಸ್ತಿ ಹಾಕೋಗಿಲ್ಲ, ನೀವು ನೋಡಿ ಹಾಕಬೇಕು. ನಾನು ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ತೆಗೆದ್ರೂ ಒಣಗಿದ ಮೀನಲ್ಲಿ ಉಪ್ಪಿರುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಮತ್ತೆ ಉಪ್ಪು ಹಾಕಬೇಕು. ಒಂಚೂರು 1/4 ಸ್ಪೂನಷ್ಟು ಹಾಕಿ ಆಮೇಲೆ ಸಾರು ಕುದಿಯುವಾಗ ನೋಡಿ ಉಪ್ಪು ತಾಗಿದೆಯಾ ಅಂತ. ಹಾಗೆ ಉಪ್ಪು ತಾಗಲಿಲ್ಲ ಅಂತ ಮತ್ತೆ ಒಂದು ಚಿಟಿಕೆ ಹಾಕಿ, ಯಾಕಂದರೆ ಉಪ್ಪು ಆದರೆ ತಿನ್ನಲಿಕ್ಕಾಗೋದಿಲ್ಲ. ಒಣಗಿದ ಮೀನು ಇವತ್ತು ಮಾಡಿದರೆ ನಾಳೆಗೆ ಇನ್ನೂ ಜಾಸ್ತಿ ಉಪ್ಪಾಗ್ತದೆ. ಹಾಗಾಗಿ ನೋಡಿಕೊಂಡು ಮಾಡಿ. ಇದು ಬೇರೆ ಮೀನು, ಒಣಗಿದ ಮೀನನ್ನು ಇದೇ ರೀತಿಯಾಗಿ ಮಾಡ್ಬೋದು. ಈಗ ನೋಡಿ, ನಾನು ಎಲ್ಲ ಒಣಗಿದ ಮೀನಿಗೆ ನಾನು ಮೆಂತ್ಯ ಕಾಳು ಮತ್ತು ಪೆಪ್ಪರ್ ಕಾಳು ಹಾಕೋದಿಲ್ಲ. ಬರೇ ತೆಂಗಿನ ತುರಿ, ಗುಂಟೂರು ಮೆಣಸಿನಕಾಯಿ, ನಾನು ಬ್ಯಾಡಗೆ ಮೆಣಸು ಕೂಡ ಹಾಕೋದಿಲ್ಲ. ಒಣಗಿದ ಮೀನಿನ ಸಾರು ಯಾವಾಗಲೂ ಕೆಂಪು ಕಲರ್ ಬರಬಾರ್ದು, ಹಳದಿ ಕಲರ್ ಬರಬೇಕು. ಹಾಗಾಗಿ ಮತ್ತೆ ಅವರವರ ಆಯ್ಕೆ ಅದು. ಕೆಲವರಿಗೆ ಕೆಂಪು ಕರಿ ಬೇಕಾಗ್ತದೆ. ಕೆಂಪು ಕರಿ ಬರೋದು ಕೋಳಿ ಸಾರು ಮಾತ್ರ. ನಾವು ಒಣಗಿದ ಮೀನು ತರಕಾರಿನೆಲ್ಲ ಕೆಂಪು ಕರಿ ಮಾಡೋದಿಲ್ಲ. ತರಕಾರಿಯಲ್ಲಿ ಸಾಂಬಾರನ್ನ ಕೆಂಪು ಕರಿ ಮಾಡ್ತೇವೆ. ಹಾಗೆ ನೀವು ಇದನ್ನೆಲ್ಲ ಮನೆಯಲ್ಲಿ ಮಾಡಿ ನೋಡಿ. ಒಣಗಿದ ಮೀನು, ಬೆಳ್ತಿಗೆ ಅಕ್ಕಿ ಅನ್ನ, ಸೈಡಲ್ಲಿ ಒಂಚೂರು ಉಪ್ಪಿನಕಾಯಿ, ಸೂಪರಾಗಿರ್ತದೆ. ಇದನ್ನು ಸುಲಭವಾಗಿ ನೋಡಿ, ಇದೊಂದು ಸಣ್ಣ ವೀಡಿಯೋ, ಸುಲಭವಾಗಿ ಇದನ್ನು ಮಾಡ್ಬೋದು. ಹಾಗಾಗಿ ಎಲ್ಲರೂ ನನ್ನ ಒಂದು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಹಕಾರ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೊನ್ನೆ ಯಾರೊಬ್ಬರು ಕೇಳಿದರು, ಸುವರ್ಣಗಡ್ಡೆ ಹುಳಿ ಜಾಸ್ತಿ ಹಾಕಿಲ್ಲ ಅಂದರೆ ತುರಿಸಲ್ವ ಅಂತ. ಏನಾಗೋದಿಲ್ಲ, ಹುಳಿ ಜಾಸ್ತಿ ಹಾಕಿದರೆ ಸುವರ್ಣಗಡ್ಡೆ ತಿನ್ನಲಿಕ್ಕಾಗೋದಿಲ್ಲ. ಪುಳಿ ಮುಂಚಿಗೆ ಮಾಡ್ಬೋದು, ಬೇರೆ ಪಲ್ಯಕ್ಕೆಲ್ಲ ಅಷ್ಟು ಹುಳಿ ಹೇಗೆ ಹಾಕೋದು. ಇವತ್ತು ಈ ಸಾರು ರೆಡಿಯಾಗಿದೆ. ಎಲ್ಲರ ಮನೆಯಲ್ಲಿ ಮಾಡಿ ನನಗೆ ಕಮೆಂಟ್ ಮಾಡಿ. ಬೇರೆ ಒಣಗಿದ ಮೀನನ್ನು ಕೂಡ ಹೀಗೆ ಮಾಡ್ಬೋದು. ಹಾಗಾಗಿ ನನ್ನ ಸಾರೆಲ್ಲ ಸ್ವಲ್ಪ ನಿಮಗೆ ನೋಡಿದರೆ ಕಷ್ಟ ಅನ್ನಿಸ್ಬೋದೇನೋ, ಅದರಷ್ಟು ಸುಲಭ ಇದೆ ಗೊತ್ತಾ. ಎಲ್ಲ ನ್ಯಾಚುರಲ್ ಆಗಿ ಮಾಡೋದು. ಎಲ್ಲ ಆಗಾಗ ಹುರಿದುಬಿಟ್ಟು ಆಗಾಗ ರುಬ್ಬಿ ಮಾಡುವಂಥ ಸಾರು ಮೊದಲಿಂದ ಅದೇ ಅಭ್ಯಾಸ ನಮಗೆ. ಹಾಗೆ ಎಲ್ಲರಿಗೂ ಟಾಟಾ, ಬಾಬಾಯ್, ಸಿ ಯು, ಟೇಕ್ ಕೇರ್.